ನನ್ನ ಮುಂದೆ ನನ್ನ ಮಗನ್ನ ಹೋಗ್ಲಿ, ಈಗ ಆ ಕೆಲಸದವನ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಕ್ ಹೊರಟಿದ್ಯಾ? ಈ ವಿಷಯ ಕೇಳಿಸ್ಕೊಂಡೆ ಮ್ಯಾಡಿ ಎಷ್ಟು ಹರ್ಟ್ ಆಗಿದ್ದಾನೆ. ಇನ್ನೇನಾದ್ರೂ ಬಂದು ಅವನಿಗೆ ನಡೆಯೋ ಸೆಲೆಬ್ರೇಷನ್ ಎಲ್ಲ ನೋಡಿದ್ರೆ ಅವನು ಸುಮ್ಮನೆ ಬಿಡ್ತಾನ. ಸಾಲದಕ್ಕೆ ಸುಬ್ಬು ಮನೆಯವ್ರನ್ನ ಬೇರೆ ಬರಕ್ಕೆ ಹೇಳಿದ್ದಾನೆ. ಬರ್ಲಿ, ಇನ್ಯಾವತ್ತೂ ಈ ಮನೆ ಕಡೆ ತಲೆ ಎತ್ತಿ ಕೂಡ ನೋಡಬಾರ್ದು. ಆ ರೀತಿ ಅವಮಾನ ಮಾಡಕ್ಕೆ ಕಳಿಸ್ತೀನಿ. ಹೇಳು ಮೇಡಮ್, ಅವತ್ತು ಫಾರ್ಮ್ ಹೌಸ್ಗೆ ಬಂದು ನಮ್ಗೆಲ್ಲ ಆಟ ತೋರಿಸ್ಬಿಟ್ಟು ತಪ್ಪಿಸ್ಕೊಂಡು ಹೋದ್ನಲ್ಲ, ಅವನು ಇಲ್ಲೇ ನಮ್ಮ ಎದುರುಗಡೆ ಇದ್ದಾನೆ ಮೇಡಮ್. ಪ್ರೀತಿಯ ಪಾರಿವಾಳ ಹರಿಹೋಯ್ತು ಗೆಳೆಯ, ಪ್ರೀತಿಯ ಪಾರಿವಾಳ ಹರಿಹೋಯ್ತು ಗೆಳೆಯ, ಮನಸ್ಸಿಕ್ಕ ತಳ್ಳೆಮಳ್ಳ. ಅದ್ಯಾಕೆ ಹಂಗೆ ನೋಡ್ತಿದ್ಯಮ್ಮ? ಅದು ಜನರನ್ನೆಲ್ಲ ಆಟದಲ್ಲಿ ತಕೊಂಡು ಹೋಗ್ತಾ ಇದ್ರೆ ಆಟೋಮೆಟಿಕ್ ಆಗಿ ಹಂಗೆ ಜನಪದ ಹಾಡು ಬಂದ್ಬಿಡುತ್ತೆ. ಹಂಗೆ ನಮ್ಮ ಉತ್ತರ ಕರ್ನಾಟಕದ ಸಾಂಗು. ವರಲಕ್ಷ್ಮಿ, ಸುಬ್ರಹ್ಮಣ್ಯನ್ ಫೋನ್ ಮಾಡ್ಬಿಟ್ಟು ನಾವು ಬರ್ತಾ ಇದ್ದೀವಿ ಹೀಗೆ ಅಂತ ಹೇಳಮ್ಮ. ಅಣ್ಣಂಗೆ ಫೋನ್ ಮಾಡೋದಾ? ನಾವು ಹೋಗ್ತಾ ಇರೋದು ಅಣ್ಣಂಗೆ ಸರ್ಪ್ರೈಸ್ ಕೊಡಬೇಕು ಅಂತ. ಈಗ ಫೋನ್ ಮಾಡಿ ನಾವು ಬರ್ತಿದ್ದೀವಿ ಅಂದರೆ ಸರ್ಪ್ರೈಸ್ ಹೇಗಾಗತ್ತೆ? ಹೌದಲ್ವಾ, ನಾವು ಬರ್ತಾ ಇದ್ದೀವಿ ಅನ್ನೋದು ಗೊತ್ತಿಲ್ಲದೆ ಕೆಲಸ ಮುಗಿಸ್ಕೊಂಡು ವಾಪಸ್ ಬಂದ್ಬಿಟ್ರೆ ರೀ, ಯಜಮಾನ್ರಿಗೆ ಫೋನ್ ಮಾಡ್ಬಿಟ್ಟು ನಾವು ಬರೋ ತನಕ ಸುಬ್ರಹ್ಮಣ್ಯನ ಅಲ್ಲೇ ಮಾತಾಡ್ಸ್ಕೊಂಡು ಇರಕ್ಕೆ ಹೇಳ್ರಿ. ಯಜಮಾನ್ರು ಅವನಿಗೋಸ್ಕರನೇ ಬರ್ತಡೇ ಮಾಡ್ತಾ ಇರೋದು, ಅವನ್ನ ಅಲ್ಲೇ ಇರಿಸ್ಕೋತಾರೆ ಬಿಡು. ಅಯ್ಯೋ, ಯಾರಿಗೆ ಗೊತ್ತು ರೀ, ಅವ್ನ ಕೆಲಸ ಮುಗಿತಲ್ಲ ಅಂತ ಮನೆ ಕಡೆ ಬಂದ್ಬಿಟ್ರೆ. ಆದ್ರೆ ಯಜಮಾನ್ರು ಬಿಸಿ ಇರ್ತಾರೆ ಕಣೆ, ಹಾಗೆಲ್ಲ ಫೋನ್ ಮಾಡೋದು ಬೇಡ ಕಣೆ. ಪದ್ಮನಾಭ, ಅನಂತ ಶಯನ, ಮಿನಿಸ್ಟ್ರು ನಿಮ್ಮ ಹತ್ರ ಅಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ ಅಂದ್ರೆ ಪ್ರೀತಿಗಾಗ್ಲಿ ವಿಶ್ವಾಸಕ್ಕಾಗ್ಲಿ ದುಡ್ಡಿಗಾಗ್ಲಿ ಹಂಚ್ಕೋಬಾರ್ದು. ಧೈರ್ಯವಾಗಿ ಮಾತಾಡ್ಬೇಕು ನೀವು. ಮಾಡಿ ಫೋನು. ರೀ, ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಫೋನ್ ಮಾಡಿ ಮಾತಾಡ್ರಿ. ಯಜಮಾನ್ರೆ ನಮಸ್ಕಾರ ಪದ್ಮನಾಭ ಅವರೇ. ನಮಸ್ಕಾರ. ನಾವು ಮನೆಯಿಂದ ಹೊರಟಿದ್ದೀವಿ, ಆದರೆ ನಾವು ಸುಬ್ಬುಗೆ ಬರ್ತೀವಿ ಅಂತ ಹೇಳಿಲ್ಲ. ಸುಬ್ಬು ಏನಾದರೂ ಕೆಲಸ ಮುಗೀತು ಅಂತ ಮನೆ ಕಡೆ ಹೊರಟ್ಬಿಡ್ತೇನೆ ಅಂತ ಅನುಮಾನದಲ್ಲಿ ನಿಮಗೆ ಫೋನ್ ಮಾಡಿದೆ ಯಜಮಾನ್ರೆ. ಇಲ್ಲ ಇಲ್ಲ, ಹಾಗೆಲ್ಲ ಏನೂ ಆಗಲ್ಲ. ಸುಬ್ಬು ಪಾರ್ಟಿ ಆಫೀಸಿಗೆ ಹೋಗಿದ್ದಾನೆ. ಮನೇಲೆಲ್ಲ ಅರೇಂಜ್ಮೆಂಟ್ಸ್ ಇತ್ತಲ್ಲ, ಹಾಗಾಗಿ ಪಾರ್ಟಿ ಆಫೀಸಲ್ಲಿ ಸ್ವಲ್ಪ ಕೆಲಸಗಳಿವೆ, ಅದನ್ನೆಲ್ಲ ಮುಗಿಸ್ಕೊಂಡು ಬಾ ಅಂತ ನಾನೇ ಕಳಿಸ್ದೆ. ಅವನು ಆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನೇರವಾಗಿ ಇಲ್ಲೇ ಬರ್ತಾನೆ. ಸರಿ ಸರಿ ಯಜಮಾನ್ರೆ, ಇನ್ನು ಸ್ವಲ್ಪ ಹೊತ್ತಲ್ಲೇ ನಾವು ಬರ್ತೀವಿ. ಲೇ, ಯಜಮಾನ್ರು ಸುಬ್ಬುಗೆ ಮನೆಗೆ ಬರಕ್ಕೆ ಹೇಳಿದಾರಂತೆ. ಏನ್ ಹೇಳ್ತಿದ್ಯಾ? ನೀನ್ ಹೇಳ್ತಿರೋದು ನಿಜಾನಾ? ಹೌದು ಮೇಡಮ್, ಅವತ್ತು ಫಾರ್ಮ್ ಹೌಸ್ ಬಂದು ತಪ್ಪಿಸ್ಕೊಂಡು ಹೋದ್ನಲ್ಲ ಅವನೇ. ಅದೇ ಬೈಕು, ಅದೇ ಹೆಲ್ಮೆಟ್ಟು. ಏನು ಮಾಡಲಿ ಮೇಡಮ್, ಮುಗಿಸ್ಬಿಡ್ಲಾ? ಏ ಫೂಲ್, ಮುಗಿಸ್ಬೇಕಂತ ಕೇಳ್ತಿದ್ಯಲ್ಲ, ಮುಗಿಸು. ಅವನು ಸತ್ತಿರೋ ಸುದ್ದಿ ನನ್ನ ಕಿವಿಗೆ ಬೀಳ್ಬೇಕು, ಆದರೆ ಯಾವುದೇ ಕಾರಣಕ್ಕೂ ನನ್ನ ಹೆಸರು ಆಚೆ ಬರಬಾರ್ದು. ಅದ್ರ ಬಗ್ಗೆ ಎಲ್ಲ ಏನು ತಲೆ ಕಟ್ಸ್ಕೋಬೇಡಿ ಮೇಡಮ್. ಇಂಥದ್ದೆಲ್ಲ ಏನು ನಮ್ಗೆ ಗೊತ್ತಾ? ಅಂಥದ್ದೇನಾದ್ರೂ ಆದರೆ ನಮ್ಮ ಹುಡುಗರು ಏನಾದರೂ ಒಬ್ಬರು ಒಳಗಡೆ ಹೋಯ್ತಾರೆ ಅಷ್ಟೇ, ನೀವು ತಲೆ ಕಟ್ಸ್ಕೋಬೇಡಿ. ಸರಿ, ಹಾಗಾದ್ರೆ ಮತ್ತೆ ಅವನನ್ನು ತಪ್ಪಿಸ್ಕೊಳಕ್ಕೆ ಬಿಡಬೇಡಿ. ಕೆಲಸ ಆದ ತಕ್ಷಣ ನನಗೆ ಫೋನ್ ಮಾಡಿ. ಸರಿ ಮೇಡಮ್. ಮೇಡಮ್, ಇವಾಗ ಇಲ್ಲಿದ್ದ ನೋಡಿದ್ರೆ ಕಾಣ್ತಾ ಇಲ್ಲ ಮೇಡಮ್. ಅಯ್ಯೋ ಇಡಿಯಟ್ಸ್, ನಿಮ್ಮನ್ನೆಲ್ಲ ನಂಬ್ಕೊಂಡು ನಾನು ಕೆಲಸ ಕೊಟ್ಟನಲ್ಲ, ನನಗೆ ಬುದ್ಧಿ ಇಲ್ಲ. ಛೇ, ಅಲ್ಲ, ಅವ್ನು ಸಿಕ್ಕಿದ ತಕ್ಷಣ ಅವ್ನು ಪ್ರಾಣ ತೆಗೆದ್ಬಿಟ್ಟು ಅವ್ನು ತಪ್ಪಿಸ್ಕೊಂಡ ಅಂತ ಹೇಳ್ತಿದ್ರಲ್ಲ, ನಾಚಿಕೆ ಆಗಲ್ವಾ? ಅಲ್ಲೇ ಎಲ್ಲಾದರೂ ಇರ್ತಾನೆ, ಮೊದಲು ಹುಡುಕಿ ಅವ್ನ ಕತೆ ಮುಗಿಸಿ. ಓಕೆ ಮೇಡಮ್, ಈ ಸರಿ ಅಂತೂ ನಮ್ಮ ಕೈಯಿಂದ ಅವ್ನು ತಪ್ಪಿಸ್ಕೊಳಕ್ಕಾಗಲ್ಲ, ಹಿಡಿದೇ ಹಿಡಿತೀವಿ ಮೇಡಮ್. ಓ ಗಾಡ್. ಏಯ್ ಬಂದ್ರ, ಒಂದ್ ಕಡೆ ಮಾಡಿ ಒಂದ್ ಕಡೆ ರೌಡಿ, ಮಧ್ಯದಲ್ಲಿ ಆ ಎಸ್ಕೇಪ್ ಆಗಿರೋನು. ಅಯ್ಯೋ, ಇದೆಲ್ಲ ನೆನ್ಸ್ಕೊಂಡ್ರೆ ತಲೆ ತಿರುಗ್ತಿದೆ.
ಮಾಡಿ ನಿನ್ಗೆ ಎಷ್ಟು ಹರ್ಟ್ ಆಗ್ತಿದೆ ಅಂತ ನನಗೆ ಅರ್ಥ ಆಗ್ತಿದೆ. ಏನ್ ಮಾಡೋದು? ನೀನು ಅನುಭವಿಸ್ತಿರೋದು ಸುಬ್ಬುನು ಅನುಭವಿಸ್ಬೇಕು. ಸುಬ್ಬುನ ಮಾತ್ರ ಬಿಡ್ಲೇಬಾರ್ದು. ಅವನಿಗೆ ಗೋಲ್ಡ್ ಚೈನ್ ಗಿಫ್ಟ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಇದೇನಾ ಸುಬ್ಬು ಗಿಫ್ಟ್ ಮಾಡಕ್ ತಂದಿರೋ ಚೈನು? ಬನ್ನಿ 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 ಬನ್ನಿ. ವರಲಕ್ಷ್ಮಿ, ಧನಲಕ್ಷ್ಮಿಗೆ ಫೋನ್ ಮಾಡು. ಹಾಂ ಅಮ್ಮ. ಹಲೋ ಅಕ್ಕ, ನಾವೆಲ್ಲರೂ ಮಿನಿಸ್ಟ್ರ್ ಮನೆಗೆ ಬಂದ್ಬಿಟ್ವಿ. ನೀನು ಯಾವಾಗ ಬರ್ತೀಯಾ? ಹೌದಾ? ಇರು ಅಮ್ಮ, ಆಯುಷಕ್ಕೆ ಸ್ವಲ್ಪ ಮೈ ಬಿಸಿಯಾಗಿದೆ ಅಂತೆ, ಹಾಗೆ ಹೋಮ್ವರ್ಕ್ ಕೂಡ ಜಾಸ್ತಿ ಇದೆ ಅಂತೆ. ನಾವು ಅಲ್ಲೇ ಇರ್ತೀವಿ ಅಂತ ಹೇಳ್ತಿದ್ದಾರೆ. ಸರಿ ಸರಿ, ಪರವಾಗಿಲ್ಲ. ಮಗುನ ಹುಷಾರಾಗಿ ನೋಡ್ಕೊಳಕ್ ಹೇಳಮ್ಮ. ಅಕ್ಕ, ಆಯುಷನ್ ಚೆನ್ನಾಗಿ ನೋಡ್ಕೊ. ನಾವು ಬೇಗ ಸೆಲೆಬ್ರೇಷನ್ ಮುಗಿಸ್ಕೊಂಡು ಮನೆಗೆ ಬರ್ತೀವಿ. ಹಾಂ ಸರಿ ಸರಿ ಸರಿ, ಬನ್ನಿ 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 ಬನ್ನಿ. ಯಾರು ನೀವೆಲ್ಲ? ಇಲ್ಲಾಕೆ ಬಂದಿದ್ದೀರಾ? ಏನದು ಗೂಡ್ಸ್ ಗಾಡಿ? ಇಲ್ಲೆಲ್ಲ ಬರೋವಾಗಿಲ್ಲ, ಹೊರಡಿ. ನಾನಪ್ಪ, ಸುಬ್ಬು ಅವರಪ್ಪ ಮಿನಿಸ್ಟರ್ ನಮ್ಮನ್ನು ಬರೋಕ್ಕೆ ಕೇಳಿದರೆ. ಒಳಗೆ ಬಿಡು, ಒಳಗೆ ಬಿಡು. ಅಯ್ಯೋ ನೆಡ್ರಿ, ಚೀಫ್ ಮಿನಿಸ್ಟರ್ ನಾನು ವಿಧಾನಸೌಧಕ್ಕೆ ಬಾ ಅಂತ ಕರೀತಾರೆ, ಹಾಗಂತ ಹೋದ್ರೆ ಒಳಗೆ ಬಿಡ್ತಾರಾ? ಏನಪ್ಪ ನೀನು ಹೇಳ್ತಿರೋದು ನೋಡಿದ್ರೆ ನಾವು ಸುಳ್ಳು ಹೇಳ್ತಿದ್ದೀವಿ ಅನ್ನೋ ಥರ ಆಯ್ತಲ್ಲ. ಅಲ್ಲ, ಏನೋ ಮಿನಿಸ್ಟ್ರು ಮನೆ ಒಳಗೆ ರಾಜಾರೋಷವಾಗಿ ಹೋಗ್ಬೋದು ಅಂತ ಅನ್ಕೊಂಡಿದ್ವಿ, ಆದ್ರೆ ಗೇಟಿಂದನೇ ಆಚೆ ಕಳ್ಸಾಗಿದೆ. ಅವ್ರ ಮನೆಯವ್ರನ್ನೂ ಕರೆದಿದ್ದೀನಿ. ಆಗ ಅವ್ನು ಬಂದ್ಮೇಲೆ ಕೇಕ್ ಕಟ್ಟಿಂಗು ಎಲ್ಲ ಶುರು. ಸೆಕ್ಯೂರಿಟಿ, ನಾನು ಗೊತ್ತಲ್ಲ ಶ್ರೀವಲ್ಲಿ, ಪಿಂಕಿ ಡ್ಯಾನ್ಸ್ ಟೀಚರು, ಇವರೆಲ್ಲ ನಮ್ಮವರೇ, ದಯವಿಟ್ಟು ಬಿಡಿ. ಮೇಡಮ್, ಇದು ಮಿನಿಸ್ಟರ್ ಮನೆ, ಸುಮ್ಮನೆ ಎಲ್ಲ ಬಿಡೋಕ್ಕಾಗಲ್ಲ. ನಿಮ್ಮ ಡ್ಯೂಟಿ ಅವರ್ಸ್ ಮುಗಿತಲ್ವಾ, ಹೊರಡಿ ಇಲ್ಲಿಂದ. ಹಲೋ ಮೇಡಮ್. ಯಾರವರೆಲ್ಲ? ಯಾಕೆ ಅಲ್ಲಿ ನಿಲ್ಸ್ಕೊಂಡಿದ್ದೆ ಅವ್ರನ್ನ? ಸುಬ್ಬು ಮನೆಯವರಂತೆ, ಯಜಮಾನ್ರೆ ಕರೆದಿದ್ದಾರಂತೆ, ಏನೇನೋ ಹೇಳ್ತಿದ್ದಾರೆ. ಅವ್ರನ್ನ ಯಾವುದೇ ಕಾರಣಕ್ಕೂ ಒಳಗೆ ಬಿಡಬೇಡ, ಕಳಿಸು ಆಚೆ. ಸರಿ ಮೇಡಮ್, ಆಯಿತು. ನಿಮ್ನ ಯಾರನ್ನೂ ಒಳಗಡೆ ಬಿಡೋವಾಗಿಲ್ಲ, ನಡ್ರಿ ಇಲ್ಲಿಂದ. ಹಾಗೆಲ್ಲ ಅನ್ಬೇಡಪ್ಪ, ಇಲ್ಲಿ ನಡೀತಾ ಇರೋದು ನನ್ನ ಮಗನ ಹುಟ್ಟದಪ್ಪ. ನಾವೆಲ್ಲ ಅವ್ನು ಹುಟ್ಟದಬ್ಬಕ್ಕೆ ಬಂದಿರೋದು. ಬಿಡು ಬಿಡು ಬಿಡು. ನಾವ್ ಯಾರು ಅಂತ ಗೊತ್ತಾದ್ರೆ ನೀನೇ ನಮ್ ಕಾಲ್ ತೊಳೆದು ಒಳಗೆ ಬಿಡ್ಕತ್ತೀಯ. ಹಿಂಗೆ ಮಾತಾಡ್ತಾ ಇದ್ರೆ ಕಾಲ್ ಮುರಿದು ಆಚೆಗೆ ತಳ್ತೀನಿ. ಈಗ್ತೇವ್ರಿ, ನಮ್ಮ ಹತ್ರ ಮಾತಾಡ್ದಂಗೆ ಅವ್ರ ಹತ್ರ ಮಾತಾಡ್ದಂಗೆ ಹಿಡಿಯುತ್ತಾ, ಸ್ವಲ್ಪ ಸುಮ್ಮನೆ ಇರಿ. ರೀ, ಯಜಮಾನ್ರಿಗೆ ಒಂದು ಫೋನ್ ಮಾಡ್ರಿ. ಎಷ್ಟಲ್ಲಿಂತ ಮಾಡೋದೆ? ಆಗ್ಲೇ ಫೋನ್ ಮಾಡಿಲ್ವಾ? ನೋಡು, ಪದೇ ಪದೇ ಅವ್ರಿಗೆ ಫೋನ್ ಮಾಡಬಾರ್ದು, ಅವರು ಬ್ಯುಸಿ ಇರ್ತಾರೆ. ಹಾಗಂತ ನಾವಿಲ್ಲೇ ಸುಮ್ಮನೆ ನಿಂತ್ಕೊಂಡು ಗೇಟಿಂದ ಆಚಿನೇ ಹತ್ಬಿಟ್ಟೆ ಸುಬ್ಬು ಅಂತ ಚಪ್ಪಾಳೆ ಹೊಡೆದು ಹೋಗಕ್ಕಾಗತ್ತಾ? ಏನಾದ್ರೂ ಮಾಡ್ಕೊಳ್ರಿ, ಮೊದ್ಲಿಂದ ಜಾಗ ಖಾಲಿ ಮಾಡ್ರಿ. ರೀ ಸೆಕ್ಯೂರಿಟಿ, ಏನ್ರಿ ಮಾತಾಡ್ತಿದ್ದೀರಾ? ಮಿನಿಸ್ಟ್ರು ನನಗೆ ಅಪ್ಪಾಜಿ ಇದ್ದಾಗೆ, ದಯವಿಟ್ಟು ಗೇಟ್ ತೆಗಿರಿ, ತೆಗಿರಿ ತೆಗಿರಿ ಗೇಟ್ನ. ಮೇಡಮ್, ತೆಗಿರಿ ಮೇಡಮ್, ದಯವಿಟ್ಟು ಹಂಗೆ ಮಾಡಬೇಡಿ. ನನ್ನ ಕೆಲಸ ಹೋಗುತ್ತೆ, ಜೊತೆಗೆ ನಿಮ್ಮ ಕೆಲಸನೂ ಹೋಗುತ್ತೆ. ಶ್ರೀವಲ್ಲಿ, ಸುಮ್ಮನೆ ಇರು. ಹೆಂಗಿದ್ರು ಸುಬ್ರಹ್ಮಣ್ಯ ಆಚೆ ಹೋಗಿದ್ದಾನಲ್ಲ, ಅವ್ನು ಬರೋ ತನಕ ಇಲ್ಲೇ ಕಾಯೋಣ. ಬನ್ನಿ, ಸೈಡಿಗೆ ಬನ್ನಿ. ಹೆಂಗಾಡ್ತಾನೆ ನೋಡು. ಶ್ರೀವಲ್ಲಿ, ಬರ ಬಾ. ನೀವಿರ್ಬೇಕಾದ ಜಾಗ ಅದೇ, ಅಲ್ಲೇ ಇರಿ. ಬೀದಿ ಭಿಕಾರಿಗಳೆಲ್ಲ ಅರಮನೆ ಒಳಗೆ ಕಾಲಿಡೋ ಕನ್ಸು ಕಾಣಬಾರ್ದು. ಅದೇ ಇವ್ರನ್ನಲ್ಲೇ ಬಿಟ್ರೆ ಇಷ್ಟಕ್ಕೆ ಮುಗ್ದೋಗುತ್ತಲ್ಲ. ಇವ್ರಿಗಿರೋ ಅಹಂಕಾರಕ್ಕೆ ಇದು ಸಾಲ್ದು, ಇನ್ನೂ ಅವಮಾನ ಮಾಡಬೇಕು.
ನೀವೆಲ್ಲ ಯಾಕೆ ಇಲ್ಲಿ ನಿಂತಿದ್ದೀರಾ? ಒಳಗೆ ಬರ್ಬೇಕು ತಾನೆ. ಸೆಕ್ಯೂರಿಟಿನೇ ಒಳಗೆ ಬಿಡಲಿಲ್ಲ. ಸೆಕ್ಯೂರಿಟಿ ಇವ್ರನ್ನ ಒಳಗೆ ಬಿಡು ಅಂತ ಹೇಳಿದ್ದೆ ತಾನೆ. ಮೇಡಮ್ ಅದು ನೀವು ಬನ್ನಿ, ಗೇಟ್ ತೆಗಿ. ಸರಿ ಮೇಡಮ್. ಬನ್ನಿ ಬನ್ನಿ. ಅಮ್ಮ ತುಂಬ ಉಪಕಾರ ಆಯಿತು. ಪರವಾಗಿಲ್ಲ. ಅದೇನು ಅಂದರೆ ನಮ್ಮ ಮನೆಗೆ ದೊಡ್ಡ ದೊಡ್ಡ ಕಾರು, ಸ್ಟ್ಯಾಂಡರ್ಡ್ ಜನ ಬಂದ ಅಭ್ಯಾಸ ಅಲ್ವಾ, ಅದಕ್ಕೆ ಸೆಕ್ಯೂರಿಟಿ ಗೊತ್ತಾಗಲಿಲ್ಲ. ನೀವು ಈ ಥರ ಗೂಡ್ಸ್ ಗಾಡಿಯಲ್ಲಿ ಬಂದರೆ ಅವನಿಗೆ ಕನ್ಫ್ಯೂಸ್ಡ್ ಆಗುತ್ತೆ. ಒಳಗೆ ಬನ್ನಿ. ಬನ್ನಿ. ಓಹೋ, ನಮಸ್ಕಾರ ಪದ್ಮನಾಭ ಅವ್ರಿಗೆ. ನಮಸ್ಕಾರ ಯಜಮಾನ್ರೆ. ನಮಸ್ತೆ ಅಪ್ಪಾಜಿ. ಓ ಮಗಳೇ, ಚೆನ್ನಾಗಿದ್ಯಮ್ಮ? ಯಾಕೆ ಬರೋ ತಡ ಆಯ್ತು? ನಾವು ಆವಾಗಲೇ ಬಂದ್ವಿ. ಅಲ್ಲಿ ಅದು ಏನಿಲ್ಲ ಯಜಮಾನ್ರೆ, ಇವರೆಲ್ಲ ರೆಡಿಯಾಗಿ ಬರೋಕ್ಕೆ ಹೊತ್ತಾಯಿತು. ಇದು ಕನಸೋ ನೆನಸೋ ಒಂದು ಗೊತ್ತಾಗ್ತಿಲ್ಲ. ನಿಮ್ಮ ಮನೇಲಿ ನಮ್ಮ ಸುಬ್ಬು ಹುಟ್ಟಿದಬ್ಬ. ನಮ್ಮ ಸುಬ್ಬು ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತೆ ಅಲ್ವನೇ? ಏನಣ್ಣ ಇವತ್ತು ಸುಬ್ಬು ಬರ್ತಡೇನಾ? ಹೌದು ಕಣೋ, ಅದೇ ಪ್ರಿಪರೇಷನಲ್ಲೇ ಇದ್ದಿದ್ದು, ಹೇಳಿರಲಿಲ್ಲ ಅಷ್ಟೇ. ವಾವ್, ಇವತ್ತು ಸುಬ್ಬು ಬರ್ತಡೇನಾ? ಸೂಪರ್. ಬನ್ನಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಬನ್ನಿ ಬನ್ನಿ. ನೀವು ಕೂತ್ಕೊಳ್ಳಿ ಯಜಮಾನ್ರೆ. ಆಗಲಿ, ಕೂತ್ಕೊಳ್ಳಿ. ಮಮ್ಮಿ, ಇವ್ರು ಯಾರು ಹೇಳಿ? ಮಿನಿಸ್ಟ್ರು ಅಂದ್ರೆ ಮಂತ್ರಿ. ಮಂತ್ರಿಗಳೆಲ್ಲಿರ್ತಾರೆ? ಅರಮನೆಯಲ್ಲಿ ತಾನೆ. ಈಗಿನ ಕಾಲದಲ್ಲಿ ಮಂತ್ರಿಗಳೇ ಮಹಾರಾಜರು. ಅಲ್ಲೋಡು, ಸೂಪರ್ ನೋಡು. ಅಪ್ಪ, ಸುಬ್ಬು ಕಾಲ್ ಮಾಡಿ ಸ್ವಲ್ಪ ಬೇಗ ಬರಕ್ಕೆ ಹೇಳ್ತೀರಾ? The number you're calling is switched off right now. ಅರೆ, ಸ್ವಿಚ್ ಆಫ್ ಅಂತ ಬರ್ತಿದೆಯಲ್ಲಮ್ಮ. ಹೌದಾ? ಅಯ್ಯೋ, ಈ ಸುಬ್ಬುದು ಯಾವಾಗಲೂ ಇದೆ. ಏನಾದರೂ ಎಮರ್ಜೆನ್ಸಿ ಇದ್ದಾಗ ಫೋನ್ ಸ್ವಿಚ್ ಆಫ್ ಬರುತ್ತೆ. ಎಲ್ಲೋ ಚಾರ್ಜ್ ಇಲ್ಲ ಅಂತ ಕಾಣುತ್ತಮ್ಮ. ಪರವಾಗಿಲ್ಲ ಬಿಡಿ, ಕೆಲಸಗಳು ಮುಗಿಸ್ಕೊಂಡು ನೇರವಾಗಿ ಇಲ್ಲಿಗೆ ಬರ್ತಾನೆ. ಒಂದು ನಿಮಿಷ ಮಾತಾಡ್ತಾ ಇದ್ದೀನಿ. ಹಲೋ. ಬರ್ ಅದು ನನಗೆ ಈ ಮನೆ ಒಂಥರ ಮ್ಯೂಸಿಯಂ ಥರ ಕಾಣಿಸ್ತಾ ಇದೆ. ಒಂದ್ಸರಿ ಕಣ್ಣಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಅಳಿದ್ರೆ ಛೂ. ಇದೇನ್ ಮನೇನೋ ಅರಮನೆನೋ? ಅಲ್ಲಲ್ಲ, ದೇವಲೋಕ. ಇಂಥ ಮನೆಯೊಳಗೆ ಕಾಲಿಡ್ತೀನೋ ಇಲ್ವೋ ಅನ್ಕೊಂಡಿದ್ದೆ. ಕೊನೆಗೂ ಈ ಮನೆಗೆ ಕಾಲಿಟ್ಟೇ ಬಿಟ್ಟೆ. ಅಳಿಯನಾಗಿ ಹೋದರೆ ಇಂಥ ಮನೆಗಳೀನಾಗಿ ಹೋಗ್ಬೇಕು. ನನ್ನ ಕರ್ಮ, ನಾನು ಹೋಗಿದ್ದೀನಿ. ಈ ಮನೆ ಬಾತ್ರೂಮ್ ಅಷ್ಟಾಗಲ್ಲ, ಆ ಇಡೀ ಮನೆಯೇ ಇದೆ.
ಈ ಥರದ್ದೊಂದು ಡೈನಿಂಗ್ ಸೆಟ್ಟಲ್ಲಿ ಮನೆನೇ ಕೊಂಡ್ಕೊಂಡ್ಬಿಡ್ಬೋದು ಹಂಗಿದೆ. ಚಿಕ್ಕ ವಯಸ್ಸಿನಲ್ಲೂ ಏನಾದರೂ ಚೆನ್ನಾಗಿರೋ ವಸ್ತು ನೋಡಿದ್ರೆ ಮನಸ್ಸು ಕದಿ 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 ಅನ್ನುತ್ತೆ. ಆದರೆ ಈ ಮನೆಯಲ್ಲಿ ಬೇಡ. ಇಷ್ಟು ದೊಡ್ಡ ಮನೆಯಲ್ಲಿ ಇದೊಂದು ವಸ್ತು ಕಾಣಲಿಲ್ಲ ಅಂದರೆ ಯಾರಿಗೂ ಗೊತ್ತಾಗಲ್ಲ. ಕಾಂತ ಎಲ್ಲ ನಮ್ಮಮ್ಮನ ಬುದ್ಧಿನೇ ನನ್ನ ಮೇಲೆ ಆವರಿಸ್ಕೊಳ್ತಾ ಇದೆ. ಆ ಸುಬ್ಬು ಮನೇಲಿ ಎಲ್ಲ ಧೂಳು ಹಿಡಿದಿರೋ ವಸ್ತು ನೋಡಿ ಏನೂ ಅನ್ನಿಸ್ತಾ ಇರಲ್ಲ. ಆದರೆ ಈ ಮನೆಯಲ್ಲಿ ಎಲ್ಲ ವಸ್ತುಗಳು ಅದಾಗಿದ್ದದೆ ಕೈ ಬೀಸಿ ನನ್ನ ಕದಿಬಾ 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 ಅಂತ ಕರೆಯುತ್ತವೆ. ಏನು ಮಾಡಲಿ? ನೋಡ್ತಾ ಇದೆಯಾ? ಅಯ್ಯೋ ಹೋಗಿ ಏನು ಮಾಡ್ತಾರ ಏನು ಅಂತ. ಅಯ್ಯೋ, ಯಾಕೆ ಹಾಗೆ ಜ್ಯೂಸ್ನ ಕೈಯಲ್ಲಿ ಇಟ್ಕೊಂಡಿದ್ದೀರಾ? ಪ್ಲೀಸ್ ಕುಡೀರಿ. ಇರ್ಲಿಮ್ಮ, ಪರವಾಗಿಲ್ಲ. ಅರೆ ಪರವಾಗಿಲ್ಲ ಅಂದ್ರೆ ಹೆಂಗೆ? ನಾನು ನಿಮ್ಮ ಮನೆಗೆ ಬಂದಾಗ ಚೆನ್ನಾಗಿ ಊಟ ಮಾಡ್ತೀನೋ ಇಲ್ವೋ? ನೀವು ಬರೀ ಜ್ಯೂಸ್ ಕುಡಿಯೋಕ್ಕೂ ನಾಚ್ಕೋತಿದ್ದೀರಾ. ಇವತ್ತು ನೀವು ನಮ್ಮ ಮನೆ ಗೆಸ್ಟ್ಗಳು, ನಾವೇನೇ ಕೊಟ್ಟರು ಇಲ್ಲ ಅನ್ಬಾರ್ದು, ತಗೋಬೇಕು. ಆಯ್ತು ಶ್ರಾವಣಿ, ನೀವು ಹೇಳಿದ್ಮೇಲೆ ಮುಗೀತು. ಶ್ರಾವಣಿ, ನಾವು ಈಗಲೇ ಎಲ್ಲ ಅರೇಂಜ್ಮೆಂಟ್ಸ್ನು ಮುಗಿಸ್ಕೊಬಿಡ್ಬೇಕು. ಸುಬ್ಬು ಬರೋವರೆಗೂ ಏನು ಇಟ್ಕೊಳ್ಳೋದು ಬೇಡ, ಓಕೆನಾ? ಹೌದೌದು, ಅವ್ನು ಬರೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಳ್ಳಿ. ಶ್ರಾವಣಿ, ಆಮೇಲೆ ಪದ್ಮನಾಭ ಅವರೇ, ನಿಮ್ಮ ಹಿರಿ ಮಗಳು ಕಾಣ್ತಾ ಇಲ್ಲ, ಬರಲಿಲ್ವಾ? ಅವಳು ಹೊರಟಿದ್ಲು, ಮಗು ಹುಷಾರಿರಲಿಲ್ಲ, ಅದಕ್ಕೆ ಅವಳು ಮನೇಲೇ ಉಳ್ಕೊಂಡ್ಳು. ವೆದರು ಕೆಟ್ಟದಾಗಿದೆ, ಚಳಿ ಮಳೆ, ಮಕ್ಕಳು ಬೇಗ ಹುಷಾರು ತಪ್ಪಿಡ್ತವೆ. ಡಾಕ್ಟ್ರನ್ನೇನಾದ್ರು ಕಳಿಸ್ಕೊಡ್ಲಾ? ಇರ್ಲಿ ಪರವಾಗಿಲ್ಲ, ಕಷಾಯ ಮಾಡಿ ಕುಡ್ಸಿದ್ರೆ ಸರಿ ಹೋಗ್ಬಿಡ್ತಾಳೆ. ನೀವು ಮಾಡೋ ಕಷಾಯದ ಬಗ್ಗೆ ಆಗಾಗ ಸುಬ್ಬು ಹೇಳ್ತಿರ್ತಾನೆ. ಒಂದು ರೀತಿ ಸಣ್ಣ ಪುಟ್ಟ ಕಾಯಿಲೆಗಳಿಗೆಲ್ಲ ಡಾಕ್ಟ್ರನ್ನ ಕರೆಸಿ ಮೆಡಿಸಿನ್ ಕೊಡಿಸೋ ಬದಲು ಮನೆ ಔಷಧಿನೇ ಕೊಡೋದು ಬೆಟ್ರು. ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಮಕ್ಕಳಿಗೆ. ಹೌದು ಯಜಮಾನ್ರೆ, ನನ್ನ ಮಕ್ಕಳನ್ನ ಹಾಗೇ ಬೆಳೆಸಿದ್ದೀನಿ. ಒಂದೊಂದು ರೂಮೇ ಒಂದೊಂದು ಥರ ಇದೆಯಲ್ಲಪ್ಪ. ಹಾಲಲ್ಲಾದರೂ ಹಾಕು, ರೂಮಲ್ಲಾದರೂ ಹಾಕು ರಾಘವೇಂದ್ರ. ಒಟ್ಟಿನಲ್ಲಿ ಈ ಮನೆಯಲ್ಲೇ ಹಾಕಪ್ಪ. ಏನಿರೋದು ಮನೆ? ಜ್ಯುವೆಲರಿ ಬಾಕ್ಸ್ ಥರ ಇದೆಯಲ್ಲಪ್ಪ. ಚಿನ್ನದ ಸರ.